ಈ ಪರಪ್ಪನ ಅಗ್ರಹಾರದಲ್ಲಿ ಜೈಲು ಅಕ್ರಮಗಳಿಗೆ ಕಡಿವಾಣ ಹಾಕಬೇಕು ಅಂತ ನಿರಂತರವಾಗಿ ದಾಳಿ ಆಗ್ತಾನೆ ಇದೆ. ಪರಿಶೀಲನೆಗೆ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಒನ್ಸ್ ಅಗೇನ್ ಈಗ ಪರಪ್ಪನ ಅಗ್ರಹಾರದಲ್ಲಿ ಭರ್ಜರಿ ಭೇಟಿಯಾಗಿದೆ ಅಂತೆ. ಕೈದಿಗಳ ಬ್ಯಾರಕ್ ಮೇಲೆ ರೇಡ್ ಆಗಿದ್ದು ನಿಷೇಧಿತ ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಜೈಲಿನ ಟವರ್ ನಂಬರ್ 1ರ 6ನೇ ಬ್ಯಾರಕ್ನ 4ನೇ ಕೊಠಡಿ ಮೇಲೆ ದಾಳಿಯಾಗಿದೆ ಅಂತೆ. 8 ಮೊಬೈಲ್, 1 ಸಿಮ್, 2 ಚಾರ್ಜರ್, 3 ಇಯರ್ಫೋನ್ ಕೂಡ ಅಲ್ಲಿ ಪತ್ತೆಯಾಗಿದೆ. ಕಳೆದ 2 ತಿಂಗಳಿನಿಂದ 200ಕ್ಕೂ ಅಧಿಕ ಮೊಬೈಲ್ಗಳನ್ನು ಸೀಸ್ ಮಾಡಲಾಗಿದೆ. ಕಾರಾಗೃಹದ ಡಿಜಿಪಿಯಾಗಿ ಅಲೋಕ್ ಕುಮಾರ್ ನೇಮಕ ಆದ ಬಳಿಕ ಅಕ್ರಮಗಳಿಗೆ ಕಡಿವಾಣ ಹಾಕೋದಕ್ಕೆ ಮುಂದಾಗಿದ್ದಾರೆ. ಅಕ್ರಮಗಳಿಗೆ ಕಡಿವಾಣ ಹಾಕದಿದ್ರೆ ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ಅಲೋಕ್ ಕುಮಾರ್ ಕೊಟ್ಟಿದ್ದಾರೆ. ಎಚ್ಚೆತ್ತುಕೊಂಡ ಜೈಲಧಿಕಾರಿಗಳಿಂದ ಬ್ಯಾರೆಕ್ಗಳ ಮೇಲೆ ರೇಡ್ ಆಗಿದ್ದು 2 ತಿಂಗಳಲ್ಲಿ ನಿರಂತರವಾಗಿ ದಾಳಿ ಮಾಡ್ತಿದ್ದಾರಂತೆ ಅಧಿಕಾರಿಗಳು. ಅಕ್ರಮವಾಗಿ ಕೈದಿಗಳಿಗೆ ನೀಡೋದಕ್ಕೆ ಬಂದಿದ್ದ ಹಣವನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದು 22,000 ರೂಪಾಯಿ ವಶಕ್ಕೆ ಪಡೆದುಕೊಂಡು ಪ್ರಕರಣ ಕೂಡ ದಾಖಲಿಸಿದ್ದಾರೆ ಜೈಲಧಿಕಾರಿಗಳು.